ಹಿಂದೂಗಳ ಧಾರ್ಮಿಕ ಭಾವನೆಗೆ ಚ್ಯುತಿ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ. ಎಲ್ಲೋ ಒಂದು ಕಡೆ ಸರ್ಕಾರದ ಒಂದು ಹುನ್ನಾರ ಇದೆ. ಇದು ಎಲ್ಲಿಯ ತನಕ ನಾವು ಸಹಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು. 135 ಸೀಟ್ ಗೆದ್ದು ಮುಖ್ಯಮಂತ್ರಿ ಆಗೋರು ಇದ್ಯಾರೋ 3 ಜನ ಮುಟ್ಟಾಳಿದಾರಲ್ಲ, ಅವರಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ 3 ಜನ ಇಂಡಿಯಾದಲ್ಲಿ ಇರ್ಕೂಡ್ದು. ಎಲ್ಲರೂ ಹೊರಗಡೆ ಚೆಕ್ ಮಾಡಿಸಿ ಅವನಿಗೆ ತಲೆ ಸರಿ ಇದೆಯಾ ಇಲ್ವೋ ಅಂತ. ಇಲ್ಲಿ ಧರ್ಮಸ್ಥಳದ ಮೇಲೆ, ಇದು ಧರ್ಮಸ್ಥಳ ಏನಿದೆ ಧರ್ಮದ ಸ್ಥಳ, ಇದು ಮಂಜುನಾಥ ಸ್ವಾಮಿ ನೆಲೆಸಿರ್ತಕ್ಕಂಥ ಕ್ಷೇತ್ರ. ಮುಖ್ಯವಾಗಿ ನಾವು ಹಿಂದಿಂದ ಇತಿಹಾಸವನ್ನು ನೋಡ್ಕೊಂಡ್ಬಂದ್ರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾನೇ ಬಂದಿದೆ. ಬ್ರಿಟಿಷರು, ಡಚ್ಚರು, ಮೊಘಲರು, ಪೋರ್ಚುಗೀಸರು ಎಲ್ಲರೂ ಕೂಡ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ. ಎಲ್ಲಿಯ ತನಕ ಈ ದಬ್ಬಾಳಿಕೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇದೆ? ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ ಮೇಲೂ ಕೂಡ ವಿಶೇಷವಾಗಿ ದೇವಸ್ಥಾನಗಳ ಮೇಲೆ ದಾಳಿಗಳನ್ನು ನಾವು ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇದು ಎಲ್ಲಿಯ ತನಕ ನಾವು ಸಹಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು. ಇಲ್ಲಿ ಧರ್ಮಸ್ಥಳ ಏನಿದೆ ಇದು ಕೇವಲ ಒಂದು ಕ್ಷೇತ್ರ ಅಷ್ಟೇ ಅಲ್ಲ, ಇದು ಧರ್ಮಸ್ಥಳ ಒಂದು ಹಿಂದೂಗಳ ಧಾರ್ಮಿಕ ಅಸ್ಮಿತೆಯ ಸಂಕೇತ, ಧರ್ಮದ ಸಂಕೇತವಾಗಿ ಧರ್ಮಸ್ಥಳ ಇದೆ. ಧರ್ಮಸ್ಥಳದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ತಮ್ಮ ಕ್ಷೇತ್ರವನ್ನು ಕೇವಲ ಧರ್ಮಸ್ಥಳಕ್ಕಷ್ಟೇ ಸೀಮಿತವಾಗಿರಿಸ್ಕೊಂಡಿಲ್ಲ, ಇಡೀ ನಾಡಿಗೆ ತಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘಗಳ ಮೂಲಕ ಮಹಿಳೆಯರನ್ನು ಸ್ವತಂತ್ರವಾಗಿ ಶಕ್ತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳಾಗಿ ದೇವಸ್ಥಾನಗಳು ಏನಿದ್ದಾವೋ ಅವುಗಳ ಜೀರ್ಣೋದ್ಧಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬಂದು, ಹಿಂದೂ ದೇವಾಲಯಗಳು ಯಾಕೆ ಟಾರ್ಗೆಟು ಅಂತ ಟಾರ್ಗೆಟ್ ಮಾಡ್ತಿರೋರನ್ನ ಕೇಳಬೇಕಾಗತ್ತೆ ನೀವು. ಇಲ್ಲಿ ಹಿಂದೂ ಧರ್ಮ ಅಂತ ಬಂದಾಗ ಒಬ್ಬ ವ್ಯಕ್ತಿಯನ್ನು ನೀವು ಟಾರ್ಗೆಟ್ ಮಾಡಿದರೆ ಕೇವಲ ವ್ಯಕ್ತಿ ಮಾತ್ರ ಟಾರ್ಗೆಟ್ ಆಗ್ತಾನೆ ಅಲ್ಲಿ. ಆದರೆ ನೀವು ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿದಾಗ ಇಲ್ಲಿ ನಮ್ಮ ಭಾವನೆಗಳಿಗೆ, ಎಲ್ಲ ಸಮಸ್ತ ಹಿಂದೂ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಇದು ಈಗಿಂದ ನಡ್ಕೊಂಡು ಬಂದಿಲ್ಲ, ಹಿಂದಿಂದ ನಡೀತಾ ಇದೆ. ನಾವು ಎಲ್ಲಿಯ ತನಕ ಸುಮ್ಮನೆ ಇರ್ತೀವೋ ಅಲ್ಲಿಯ ತನಕ ಕೂಡ ದಬ್ಬಾಳಿಕೆಗಳು ನಡೀತಾನೆ ಇರ್ತವೆ. ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದಾಗ ಇವತ್ತು ಎಲ್ಲಿ ತನಕ ಬಂದಿದೆ ಪರಿಸ್ಥಿತಿ ಅಂದರೆ, ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬರೂ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇದೇ ಮುಂದುವರಿತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮುಂದಿನ ಜನಾಂಗದ ಮಕ್ಕಳು ಏನಿದ್ದಾರೋ ಅವರು ಕೂಡ ಬಹಳ ಕಷ್ಟದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ ಬಹುಶಃ ತಪ್ಪೇನಿಲ್ಲ. ಅದಕ್ಕಾಗಿ ಈ ಒಂದು ಹೋರಾಟ ಕೇವಲ ಒಂದು ಧರ್ಮಸ್ಥಳದ ವಿಚಾರವಾಗಿ ಅಷ್ಟೇ ಅಲ್ಲ, ಸಮಸ್ತ ಹಿಂದೂ ಧರ್ಮದ ಪರವಾಗಿ ಇವತ್ತು ಏನು ಹೋರಾಟ ನಡೆದಿದೆ, ಇಂಥ ಷಡ್ಯಂತ್ರಗಳು ನಿಲ್ಲಬೇಕು. ಇಂಥ ಹೇಳಿಕೆಗಳು, ಧರ್ಮದ ಅವಹೇಳನಕಾರಿ ಹೇಳಿಕೆಗಳು ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಅರ್ಥ. ಅದು ಸರ್ಕಾರಕ್ಕೆ ಕೇಳಬೇಕು ನೀವು. ಅಲ್ಲಿ ಸತ್ಯಾಸತ್ಯತೆಗಳು ಏನಿದ್ದಾವೆ ಏನಿಲ್ಲ ಯಾರಿಗೂ ಗೊತ್ತಿಲ್ಲ. 20 ವರ್ಷ 30 ವರ್ಷ ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ಅಂತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ಅಥವಾ ಮಾಧ್ಯಮ ಮಿತ್ರರು ಏನು ಹೇಳಿದ್ರು ಅದನ್ನೇ ಎಲ್ಲರೂ ನೋಡ್ತಾ ಇದ್ದಾರೆ. ಅದು ಬಹುಶಃ ಸತ್ಯಾಸತ್ಯತೆಗಳು ಏನು ತನಿಖೆ ಇದೆಯೋ ಅದು ಆದಮೇಲೆ ಸಿಗುತ್ತೆ ಅಂತಕ್ಕಂಥದ್ದು. ಇಷ್ಟು ವರ್ಷ ಇಲ್ಲದ್ದು ಈಗ ಹೊಸದಾಗಿ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಎಷ್ಟು ಜನ ಹೋಗ್ತಾರೆ ಧರ್ಮಸ್ಥಳಕ್ಕೆ, ಎಷ್ಟು ಜನ ಭಕ್ತಾದಿಗಳು ಹೋಗ್ತಾರೆ? ಇಷ್ಟು ವರ್ಷ ಇಲ್ಲದ್ದು ಈಗ ಏನಕ್ಕೆ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಬಹುಶಃ ಸರ್ಕಾರವನ್ನು ಕೇಳಬೇಕು. ಅದೇನಿದೆಯೋ ಅದು ಏನಾದರೂ ಇರಲಿ, ಅಲ್ಲಿ ಅನ್ಯಾಯಗಳಾಗಿತ್ತು ಅಂತಂದರೆ ತನಿಖೆ ತಂಡ ಇದೆ, ತನಿಖೆ ಮಾಡ್ತಾಯಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬಂದೇ ಬರಬೇಕಲ್ವ? ಎಷ್ಟು ದಿವಸ ಆದರೂ ಸತ್ಯವನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಅದೇನು SIT ಮಾಡಿದ್ದಾರೋ ಅದು ಸತ್ಯಾಸತ್ಯತೆಗಳು ಆ ಒಂದು ಸಂಸ್ಥೆಯಿಂದ ಈಚೆ ಬರಬೇಕು. ಇದು ಹೇಗಾಗಿದೆ ಅಂದರೆ ಇವತ್ತು ಮೀಡಿಯಾ ಭಾಳ ಫಾಸ್ಟಾಗಿ ಮುಂದುವರೆದಿದೆ. ಸೋಷಿಯಲ್ ಮೀಡಿಯಾ ವಿಶೇಷವಾಗಿ ಯಾರು ಎಲ್ಲಿ ಕೂತ್ಕೊಂಡು ಯಾರನ್ನು ಬೇಕಾದ್ರೂ ಬೈಬೋದು. ನಮ್ಮಲ್ಲಿ ಸಂವಿಧಾನಿಕ ಹಕ್ಕೇ ಇದೆ, ಮಾತಾಡೋ ಹಕ್ಕು, ಅದನ್ನು ದುರ್ಬಳಕೆ ಮಾಡ್ಕೊತ ಇದ್ದಾರೆ ಎಲ್ಲರೂ. ಹಂಗಂತ ಒಂದು ಧರ್ಮದ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ, ಅದರಲ್ಲೂ ವಿಶೇಷವಾಗಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ, ಸಮಾಜಕ್ಕೆ ತನ್ನ ಸರ್ವಸ್ವವನ್ನು ದಾರಿ ಎರೆದಿರ್ತಕ್ಕಂಥ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು. ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಸಮಾಜಕ್ಕಾಗಿ ಮಾಡಿದವ್ರನ್ನ ಎಲ್ಲರೂ ಸ್ಮರಿಸಬೇಕು. ಇವತ್ತು ಅವ್ರಿಗೆ ಬಂದಿದೆ, ನಾಳೆ ಸಮಾಜದಲ್ಲಿ ಎಲ್ಲರಿಗೂ ಬರ್ಬೋದು ಆ ಪರಿಸ್ಥಿತಿ. ಅಂಥವು ಇಂದು ಆಗಬಾರ್ದು ಅಂತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಧಕ್ಕೆ ಆದಂಥ ಒಂದು ಕಾರ್ಯಕ್ರಮ ಏನು ಧರ್ಮಸ್ಥಳದಲ್ಲಿ SIT ಅವರು ಮಾಡ್ತಾಯಿದ್ದಾರೆ, ಅದ್ರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದೆ. ಆದರೆ ನಮಗೆ ಒಂದು ನೋವು ಏನು ಅಂತಂದರೆ, ಹಾಸನ ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡಿದಾಗ 3 ಮತ್ತೊಂದು ಜನ ಇದ್ದಾಗಲೂ ಸಮೇತ ಸರ್ಕಾರದ ಹೋರಾಟ ಆದರೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿರ್ತಾರೆ. ಧಾರ್ಮಿಕವಾದಂಥ 16-20 ಲಕ್ಷ ಜನ ಇರತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಒಂದು ಧರ್ಮಕ್ಕೆ ಧಕ್ಕೆ ಬಂದಿದೆ, ಜನಕ್ಕೆ ಧಕ್ಕೆ ಬಂದಿದೆ, ಅಪಪ್ರಚಾರ ಮಾಡ್ತಾಯಿದ್ದಾರೆ. ಒಂದು ಇದನ್ನು ವಿಚಾರಗಳನ್ನು ಸರ್ಕಾರಕ್ಕೆ ತಿಳಿಸಿ ಅಂತ ನಾವು ಒಂದು ಪ್ರತಿಭಟನೆ ಮಾಡಿದರೆ, ಒಂದು ಮೆಮೊರಂಡ್ ತಗೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳಿಲ್ಲ ಅಂತಂದರೆ ಇದು ಯಾವ ಜಾಗದಲ್ಲಿ ನಾವಿದ್ದೀವಿ ಅಂತ ಬೇಸರ ಆಗ್ತಾಯಿದೆ. ನಿಜವಾಗಿಯೂ ಜಿಲ್ಲಾಧಿಕಾರಿಗಳು ಹಾಲೂರಿಗೆ ಹೋಗಿದ್ದಾರೆ ಅಂತ ತಿಳಿದಿದೆ. ಯಾಕಂದರೆ ಇದು ನೀವು ಜನಗಳಿಗೆ ಪ್ರಚಾರ ಮಾಡಬೇಕು ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ವಿ.
ಆಲೂರಿಗೆ ಹೋಗ್ಬೇಕಾರೆ ಇಲ್ಲಿ ನಮಗೆ ಮೆಮೊರಂಡ್ ಕೊಡೋದಕ್ಕೆ ಎಲ್ಲ ಬರ್ತಾರೆ ಸಾವಿರಾರು ಜನ ಅಂತ ಬ್ಯಾರಿಕೇಡ್ಗಳನ್ನು ರೆಡಿ ಮಾಡೋಕ್ಕೆ ಗೊತ್ತಿದೆ ಜಿಲ್ಲಾಧಿಕಾರಿಗಳಿಗೆ, ಯಾರ್ಯಾರತ್ತೆ ಇದು ತಗೋಬೇಕು ಅನ್ನೋದು ಗೊತ್ತಿದೆ. ಆದರೆ ಬರೋ ಅಂಥ ಭಕ್ತಾದಿಗಳಿಂದ ಹೋರಾಟದಿಂದ ಒಂದು ಮೆಮೊರಂಡ್ ತಗೋಬೇಕು, ನಾನು ಇರಬೇಕು ಅನ್ನೋದೊಂದು ಕರ್ತವ್ಯದ ಜ್ಞಾನನೂ ಜಿಲ್ಲಾಧಿಕಾರಿಗಳೇ ಬೇಡವಾ? ಇರತಕ್ಕಂಥ ಜನ ಶಾಂತಿ ಸೌಹಾರ್ದತೆಯಿಂದ ಹೋರಾಟವನ್ನು ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹೋರಾಟಕ್ಕೆ ಏನಿದೆ ಆ ಥರದಂಥ ಹೋರಾಟವನ್ನು ಮಾಡ್ತೀವಿ. ಅದಕ್ಕೆ ಬೆಲೆ ಕೊಡಬೇಕಾದ್ದು ಜಿಲ್ಲಾಧಿಕಾರಿಗಳ ಕರ್ತವ್ಯ ಅಂತ ನಾನು ಅವರಿಗೆ ಎಚ್ಚರಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಹೆಚ್ಚಿಗೆ ಆಗುತ್ತೆ. ಯಾಕಂದರೆ ಇವತ್ತು ಸರ್ಕಾರ ಅದರದಾದಂಥ ಒಂದು ವೈಯಕ್ತಿಕವಾದಂಥ ತಗೊಂಡಂಥ ವಿಚಾರ ಆಗಿದೆ. ಇದು SIT ಅವರು ಅಷ್ಟು ತರಾತುರಿಯಲ್ಲಿ ಮಾಡಬೇಕಾದಂಥ ವ್ಯವಸ್ಥೆ ಇರಲಿಲ್ಲ ಸರ್ಕಾರಕ್ಕೆ. ಸಿದ್ದರಾಮಯ್ಯವರು 3 ವರ್ಷದಿಂದ ಸರ್ಕಾರ ಮಾಡಿದ ನಂತರ ನಮ್ಮ ಹಿಂದೂ ಧರ್ಮವನ್ನು ಸವಿಶೇಷವಾಗಿ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಹಿಂದೂ ವಿರೋಧಿ ನೀತಿಗಳನ್ನು ಮಾಡ್ತಾ ಇದ್ದಾರೆ. ಯಾವ್ದು ಆದಾಯ ಬರ್ತಾ ಇದೆ ದೇವಸ್ಥಾನ, ಅದನ್ನು ಮುಜರಾಯಿ ಇಲಾಖೆಗೆ ತಗೊಳ್ಳೋವಂಥದ್ದು. ಉದಾಹರಣೆಗೆ ಬೆಂಗಳೂರಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ, ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಂಡ್ರು. ಅದೇ ಹಾಸನದಲ್ಲಿ ಬೇಕಾದಷ್ಟು ದೇವಸ್ಥಾನ ಇದೆ, ಯಾಕೆ ತೊಗೊಳ್ತಾ ಇಲ್ಲ ಇವರು? ಯಾಕೆ ಜಿಲ್ಲಾಧಿಕಾರಿಗಳಿಲ್ವಾ? ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇಲ್ವಾ? ಅವರೆಲ್ಲ ನೋಡಿಬಿಟ್ಟು ಈ ದೇವಸ್ಥಾನ ಹಾಳು ಬಿದ್ದಿದೆ, ಇಂಪ್ರೂವ್ ಮಾಡಿ ಅಂತ ಹೇಳೋ ಅಂಥ ವ್ಯವಸ್ಥೆ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಾವು ಪಕ್ಷ ಭೇದ ಮರೆತು ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ, ಭಾರತ ಭೂಮಿಯಲ್ಲಿದ್ದೀವಿ. ಅದರಿಂದ ನಾವು ಇವತ್ತು ಅದಕ್ಕೆ ಸ್ಪಂದಿಸಬೇಕಾದಂಥ ನಮ್ಮ ಎಲ್ಲ ಸಂಘ ಸಂಸ್ಥೆ ಕರ್ತವ್ಯ. ನಾವು ಈ ನಾಡಿನ ನೀರು ಕುಡಿತಾ ಇದ್ದೀವಿ, ಈ ಮಣ್ಣಿನ ಮೇಲೆ ಬದುಕ್ತಾ ಇದ್ದೀವಿ, ಈ ಗಾಳಿನ ತಗೊಳ್ತಾ ಇದ್ದೀವಿ, ಈ ಪರಿಸರ ಎಲ್ಲ ಕೊಟ್ಟಿರೋದು ಆ ಭಾರತ ಮಾತೆ. ಆ ಭಾರತ ಮಾತೆಗೆ ಧಕ್ಕೆ ಬಂದಾಗ, ಸನಾತನ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಾಗ ಬೀದಿಗೆ ಇಳಿದು ಹೋರಾಟ ಮಾಡಬೇಕಂತ ನಮ್ಮ ಹಿರಿಯ ಪರಂಪರೆ ಹೇಳ್ಕೊಟ್ಟಿದೆ. ಅದರ ರೀತಿ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಲಾಭಕ್ಕೋಸ್ಕರ, ಯಾವುದೋ ಆಮಿಷಕ್ಕೋಸ್ಕರ ಯಾರೋ ದುಡ್ಡನ್ನು ತಗೊಂಡು ನಾವು ಇವತ್ತು ಹೋರಾಟಕ್ಕೆ ಬಂದವರಲ್ಲ. ಪ್ರತಿಯೊಂದು ಮಹಿಳೆಯರನ್ನು ನೋಡಿರಿ, ಮಹಿಳೆಯರ ಮೇಲೆ ಇರತಕ್ಕಂಥ ಸಿಂಧೂರವನ್ನು ನೋಡಿ, ಅವ್ರು ಕೂಗ್ತಂಥ ವಿಚಾರ. ಇವತ್ತು ಬಂದಿರೋಂಥವ್ರು ಯಾರು ದುಡ್ಡು ಕೊಟ್ಟು ಕರ್ಕೊಬಂದಂಥ ಮಹಿಳೆಯರಲ್ಲ. ಯಾವುದೇ ರಾಜಕೀಯ ಪಕ್ಷ ಕಾಂಗ್ರೆಸ್ನವರಾಗಲಿ ಇತ್ತೆ ಹಿಂದೂ ವಿರೋಧಿಗಳು ತಿಳ್ಕೋಬೇಕು. ಇವತ್ತೇನಾದ್ರು ಒಂದು ಹೆಣ್ಣುಮಕ್ಳಿಗೆ 5 ರೂಪಾಯಿ ಕೊಟ್ಟಿಲ್ಲ, ಸ್ವಂತ ಖರ್ಚಿನಿಂದ ಅವ್ರು ಬಂದಿದ್ದಾರೆ. ಯಾವ ಸಂಘಟನೆ ಮಾಡಿದಂಥವ್ರು ಮೊನ್ನೆ ಕೆಲವರು ಆಡ್ಕೊಳ್ತಾ ಇದ್ರು, ಇಲ್ಲಿ ಯಾರು ಕೇಳೋರಿಲ್ಲ ಅಂತ. ಹಿಂದೂ ಹೇಳ್ತಾನೆ, ಹಿಂದೂ ಮಲಗಿರ್ತಾನೆ, ಆದರೆ ಹಿಂದೂ ಎದ್ದರೆ ಸರ್ಕಾರ ಅಲ್ಲ ಯಾರು ತಡೆಯೋದಕ್ಕಾಗೋದಿಲ್ಲ ಅನ್ನೋದು ಈ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ತಿಳ್ಕೋಬೇಕು ಅಂತ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಸ್ವಾಮಿ ಮುಖ್ಯಮಂತ್ರಿ ಇದ್ದಾರಲ್ಲ, 135 ಸೀಟ್ ಗೆದ್ದು ಮುಖ್ಯಮಂತ್ರಿ ಆಗೋರು ಯಾರೋ 3 ಜನ ಮುಟ್ಟಾಡ್ರಿದ್ದಾರಲ್ಲ, ಅವರಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು 3 ಜನನ ಮಾತು ಕೇಳಿ ಅಲ್ಲೇನೋ ಹಗಿಸ್ತವ್ರಲ್ಲ. 135 ಜನ ಸೀಟ್ ಗೆದ್ದು ಮುಖ್ಯಮಂತ್ರಿ ಆಗಿರೋದು, ಇವ್ರು 3 ಜನ ಗೆದ್ದಾಗಿರೋದು. ಆಯ್ತು ಸ್ವಾಮಿ, ಅವ್ನಿಗೆ ಹುಚ್ಚಿಡ್ದೈತೆ, ಅವ್ನು ಲೂಸು. ನಾನು ಹೇಳ್ತೀನಿ, ತಳಗಡೆ ಏನೋ ಹುಟ್ಟಿದಾರಂತೆ, ಹಗಿಸ್ತೀರಾ ನೀವು? ನಿಮ್ಮಲ್ಲಿ ಇದೆ ಆ ತಾಕತ್ತು? ನೀವು ಕೆಣಕ್ತಾ ಇರೋದು ಹಿಂದುತ್ವನ, ಸನಾತನ ಧರ್ಮನ್ನ. ದಯವಿಟ್ಟು ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿಗಳೇ, ನೀವು ಇವತ್ತು ಇರೋದೇ ಹಿಂದುತ್ವ ಅನ್ನೋದು ಇದರಲ್ಲಿ ಬ್ರ್ಯಾಂಡಲ್ಲಿ, ಸುಮ್ಮನೆ ಇಲ್ದವೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಯಾರೋ 3 ಜನ ಹೇಳಿದ್ದ ಮುಟ್ಟಾಳ್ರು, ಅವ್ರ ಹೆಸ್ರು ಹೇಳೋಕ್ಕೂ ನಂಗೆ ನಾಚಿಕೆ ಆಗುತ್ತೆ. 3 ಜನ ಮುಟ್ಟಾಳ್ರು ಹೇಳಿದ್ನ ನೀವು ನಡೆಸ್ತಾ ಇದ್ದೀರಾ ಅಂದರೆ 135 ಜನ ಗೆದ್ದಿರೋರು ಎಲ್ಲೋದು? ಸರ್ಕಾರ ನಡಿಬೇಕು ಅಂದರೆ 3 ಜನಿಂದ ನಡೀತೈತಾ? ಸರಿ ಸ್ವಾಮಿ, ನಾನು ಹೇಳ್ತೀನಿ, ಇಲ್ಲಿ ತಳಗಡೆ ಒಂದು 150 ಹೆಣ ಹೂತಾಕಿದ್ದೀನಿ ಅಂತ ನಂಬ್ತೀರಾ? ಅವ್ನು ಯಾರೋ ಮುಖಾಡ ಹಾಕ್ತಾರಂತೆ, ಬರ್ತಾರಂತೆ, ಅವ್ನು ತೋರಿಸಿದೆಲ್ಲ ತೆಗಿತಾರಂತೆ, ಅವನೇನು ಸಿಗಲಿಲ್ಲ ಅಂದಕ್ಕೆ ಮುಂದಕ್ಕೆ ಹೋಯ್ತಾರಂತೆ. ಈ ಎಲ್ಲಿದ್ದೀರಿ ಮುಖ್ಯಮಂತ್ರಿ ನೀವು? ಕರ್ನಾಟಕದಲ್ಲಿದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಏನೋ ಒಂದು ಹೇಳ್ತೀನಿ, ಅಲ್ಲಿ ಜೈಲು ತಳಗಡೆ ಇದೆ ಅಂತೀನಿ, ತೆಗಿಸ್ತೀರಾ? ಸ್ವಾಮಿ ನಾನು ಹೇಳ್ತಾರೆ, ನಿಮ್ಮ ಕೈ ಮುಗ್ದು ಹೇಳ್ತೀನಿ, ಅದು ಕಾನೂನು ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡಿ. ಬಾಯಿಗೆ ಬಂದಾಗ ಜನ ಮಾತಾಡೋದು ಅದನ್ನು ಮಾಡ್ತೀರಾ ನೀವು? ಇನ್ನೊಬ್ಬೇನೋ ಇನ್ನೊಂದು ಹೇಳ್ತಾನೆ, ಅದನ್ನು ಮಾಡ್ತೀರಾ ಸ್ವಾಮಿ? ದಯವಿಟ್ಟು ಹೇಳ್ತೀನಿ ಕೇಳಿ, ನಮ್ಮ ದಯವಿಟ್ಟು ಹಿಂದುತ್ವದ ಬಗ್ಗೆ ನೀವು ನಾವು ಯಾವತ್ತು ಅನ್ಕೋಬೇಕಾಯ್ತು ಅವತ್ತು ಧರ್ಮಸ್ಥಳಕ್ಕೆ ಹೋಗಿ ನೀವು ಕೋಳಿ ತಿಂದ್ಬಿಟ್ಟು ಒಳಗಡೆ ಹೋಗಿ ಅದೇನು ಹೊಟ್ಟೆ ಒಳಗಿರುತ್ತೋ ಹೊರಗೆ ಹೋಗುತ್ತೆ ಅಂದಾಗಲೇ ತಿಳ್ಕೋಬೇಕಾಯ್ತು. ನಮ್ಮ ಹಿಂದುತ್ವ ಧರ್ಮ ತಿಳ್ಕೊಂಡಿಲ್ಲ, ಇನ್ನೇನು ಕೆಲವೇ ವರ್ಷಗಳಲ್ಲಿ ತಿಳಿಸ್ತಾರೆ. ನಿಮ್ಮ ಅಧಿಕಾರದ ಮುಗೀತು ಆಸೆ. ನಾವು ಕೇಳೋದು ಇಷ್ಟೇ ಸ್ವಾಮಿ, ಬೇರೆ ಏನು ಕೇಳಲ್ಲ. ನಮ್ಮ ಹಿಂದುತ್ವ ಉಳಿಸ್ಲಿಲ್ಲ ಅಂದರೆ ನಾವು ಹಿಂದೂಗಳು ಉಳಿಸ್ಕೊತೀವಿ. ನೀವು ನೋಡಿ ಮುಂದೆ ತುಂಬ ಅನುಭವಿಸ್ತೀರಾ. ತುಂಬ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಜೈ ಧರ್ಮಸ್ಥಳ. ತೋರಿಸಿ, ಯಾಕೆ ಅವ್ರಿಗೆ ಬಾಯಿಲ್ವ ಕೇಳೋಕ್ಕೆ?
SIT ಮೇಲೆ ನಂಬಿಕೆ ಇರೋದಕ್ಕೆ 15 ತೆಗ್ಸಿದ್ದು ಗುಂಡಿ ತೆಗ್ಸಿದ್ದು 15, ಅದೇ SIT ಇದು ಬೇಡ ಅಂತೇಳ ಯಾರೋ ಸ್ಟಾಪ್ ಮಾಡಿದಾರ. ಅದೇ 3 ಜನ ಅಂತ ಹೇಳಿದ್ರಲ್ಲ, 3 ಜನ ಮತ್ತ ಮೇಲೆ ನಂಬಿಕೆ ಐತೆ. ಇಡೀ ಸಾವಿರಾರು ಜನ, ಲಕ್ಷಾಂತರ ಜನ ಹೇಳ್ತಾವ್ರಲ್ಲ, ಯಾಕೆ ನಿಮಗೆ ಅರ್ಥ ಆಯ್ತಾ ಇಲ್ವಾ? ತಲೆ ಕೆಲಸ ಮಾಡ್ತಾ ಇಲ್ವಾ ಸ್ವಾಮಿ? ಒಬ್ಬೊಬ್ಬರು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ದುಡ್ಡಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಇವತ್ತಿನ ಕೇಸ್ಗಳು ನೋಡಿ, ಮನೆ ಅಪ್ಪ ಅಮ್ಮನೇ ಸಾಯಿಸಂತ ಇದ್ದಾರೆ ದುಡ್ಡಿಗೆ. ಅಂಥದ್ರಲ್ಲಿ ಇವನು ಒಬ್ಬ ಇದ್ದಾನೆ, ನಾವು ಹೆಸರು ಸಮೇತ ನಾನು ಹೇಳಲ್ಲ. ಹೆಚ್ಚು ಕಡಿಮೆ ಅದೇ 100% ರೀ. ಕಾನೂನಿದೆ, ವಕೀಲರಿದ್ದಾರೆ, ಮಾಡ್ಕೋತಾರಲ್ವ. ನಿಮ್ಗೆ ಯಾಕೆ ನೀವು ಎದುರಾಕತ್ತಿರೋದು? ಯಾವುದೋ ಒಂದು ಫ್ಯಾಮಿಲಿ ಅಲ್ಲ ಸ್ವಾಮಿ, ನಮ್ಮ ಸನಾತನ ಧರ್ಮನ ರೀ. ಅದೇನಾದ್ರು ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಧರ್ಮಸ್ಥಳನೇ ಏನಲ್ಲಿ ಹಂಗೆ ನೀವು ತೋರಿಸಿತ್ತವೆಲ್ಲ ತೆಗಿತಾ ಇರಬೇಕಾ? ಆಯಿತು, ನಾನು ತೋರಿಸ್ತೀನಿ, ಇಲ್ಲಿದೆ ಒಂದು 2 ಎಡ ಹಾಕಿದೆ, ತೆಗಿಸ್ತೀರಾ ಮುಖ್ಯಮಂತ್ರಿ ಅವರೇ? ನೀವು ತೆಗಿಸ್ತೀರಾ? ದಯವಿಟ್ಟು ನೀವು ತೆಗಿಸ್ತೀರಾ? ಫಸ್ಟ್ ಅವನಿಗೆ ನಿಮಾನ್ಸಿ ಕಳಿಸಿ. ಅಂದರೆ ಇಂಡಿಯಾದಲ್ಲಿ ಬೇಡ ಸ್ವಾಮಿ, ಅವನು ಯಾವುದೇ ಕಾರಣಕ್ಕೂ 3 ಜನ ಇಂಡಿಯಾದಲ್ಲಿ ಇರ್ಕೂಡ್ದು. ಎಲ್ಲರೂ ಹೊರಗಡೆ ಚೆಕ್ ಮಾಡಿಸಿ ಅವನಿಗೆ ತಲೆ ಸರಿ ಇದೆಯೋ ಇಲ್ವೋ ಅಂತ. ಒಬ್ಬ ಅನಾಮಿಕ ಕನ್ಫ್ಯೂಷನ್ ಮಾಡ್ಕೋತೇನೆ ಅಂತ ಹೇಳಿ ನಾನು ಅಲ್ಲಿ ಸಾವಿರಾರು ಹೆಣಗಳನ್ನು ಅಕ್ರಮವಾಗಿ ಊತಿದ್ದೇನೆ ಅಂತ ಹೇಳಿ ಹೇಳಿಕೆ ಮೇಲೆ ಇವತ್ತು SITಯನ್ನು ನೇಮಕ ಮಾಡಿ ಇಡೀ ಧರ್ಮಸ್ಥಳವನ್ನು ಇವತ್ತು ಭೂಮಿಯನ್ನು ಅವನು ತೋರಿಸಿದ ಕಡೆ ಎಲ್ಲ ಅಗದು ಇವತ್ತು ಹಿಂದೂಗಳ ಭಾವನೆಗೆ, ಅವರ ಮನಸ್ಸಿನ ಧಾರ್ಮಿಕ ಭಾವನೆಗೆ ಇವತ್ತು ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ. ಇವತ್ತು ಒಬ್ಬ ಅನಾಮಿಕ ಅಲ್ಲ, ಅವನ ಹಿಂದ್ಗಡೆ ಸಾಕಷ್ಟು ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು ಅವನ ಮುಂದೆ ಬಿಟ್ಟು ಇವತ್ತು ಸರ್ಕಾರಕ್ಕೆ ಒತ್ತಡವನ್ನು ತಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಚ್ಯುತಿ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ. ಆ ಅನಾಮಿಕ ತಲೆಬುಡೆಯನ್ನು ಇಟ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾನೆ ಅಂತ ಅಂದರೆ ಏನು ಮಾಡಬೇಕಾಗಿತ್ತು? ಕಾನೂನು ಪ್ರಕಾರ ಮೊದಲು ಅವನನ್ನು ಅರೆಸ್ಟ್ ಮಾಡಿ ಅದನ್ನು ಎಲ್ಲಿ ತಂದೆ ತೋರಿಸು ಅಂತ ಹೇಳಬೇಕಿತ್ತು. ತಗೊಂಡೋಗಿ ಅವನ ತಲೆಬುಡೆಯನ್ನು ಸ್ಟೇಷನ್ನಲ್ಲಿ ಟೇಬಲ್ ಮುಂದೆ ಇಡ್ತಾನೆ ಅಂತ ಅಂದರೆ ಯಾವುದಕ್ಕೂ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಬಿಟ್ಟು ಮೊದಲು ಅವನನ್ನು ಬಂಧನ ಮಾಡಬೇಕಾಗಿತ್ತು, ಅವನ ಮೊಂಪರ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು. ಅವನು ತೋರಿಸಿದ ಜಾಗವನ್ನು ಅವನು ಎಲ್ಲ ತೋರಿಸ್ತಾ ಇದ್ದಾನೆ. ಜನರ ಕಟ್ಟೆ ಹೊಡೆದು ಇವತ್ತು ಹಿಂದೂ ದೇವಾಲಯಗಳ ಮೇಲೆ ಈ ಸರ್ಕಾರಕ್ಕೆ, ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಹಿಂದೂ ಅಂತ ಹೇಳಿದ್ರೆ ಆಗೋದಿಲ್ಲ. ಅವರಿಗೆ ಅವರು ಓಲೈಕೆ ಏನಿದ್ರು ಹಿಂದೂಯೇತರ ಧಾರ್ಮಿಕ ಸಂಘಟನೆಗಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನೋಡಿದ್ದೇವೆ ನಾವು. ಈ ತಿಲಕವನ್ನು ಇಟ್ಟರೆ ಅಳಿಸ್ತಕ್ಕಂಥದ್ದು, ತಿಲಕವನ್ನು ಯಾರಾದರೂ ಇಟ್ಟರೆ ಅಳಿಸ್ತಕ್ಕಂಥದ್ದು, ದೇವಸ್ಥಾನದ ಗರ್ಭಗುಡಿಗೆ ಆಗ್ತಕ್ಕಂಥದ್ದು, ಮಾಂಸ ತಿಂದು ಚಿಕನ್ ಫಿಶ್ ತಿಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿದ್ದೇವೆ ನಾವು. ಕೇಸರಿ ಪೇಟ ಹಾಕಿರ್ತಕ್ಕಂಥ ಅಸ್ತಿತ್ವ ನೋಡಿದ್ದೇವೆ. ಸೊ ಹಾಗಾಗಿ ಹಿಂದೂ ವಿರೋಧಿ ಸಿದ್ದರಾಮಯ್ಯನವ್ರಿಗೆ ಇದೊಂದು ನೆಪ ಬೇಕಾಗಿತ್ತು. ಹಾಗಾಗಿ ಹಿಂದೂಗಳ ವಿರುದ್ಧ ಗದಾಪ್ರಹಾರವನ್ನು ಮಾಡ್ತಿದ್ದಾರೆ. ಒಂದು ಜೊತೆಗೆ ಅವರ ಹುನ್ನಾರ ಇದೆ, ಇದು ಕಾಂಗ್ರೆಸ್ ಸರ್ಕಾರದ ಹುನ್ನಾರ, ಹಿಂದೂ ವಿರೋಧಿ ಸರ್ಕಾರದ ಹುನ್ನಾರ. ಇವತ್ತು ನಾವು ನೋಡಿದ್ದೇವೆ ಸಾಕಷ್ಟು ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅವರ ನೀತಿಯನ್ನು ನೋಡಿದ್ದೇವೆ ನಾವು. ದೇವಸ್ಥಾನಗಳ ಮುಜರಾಯಿ ಇಲಾಖೆಯಲ್ಲಿ ದೇವಸ್ಥಾನಗಳ ದುಡ್ಡನ್ನು ತಗೊಂಡೋಗಿ ಬೇರೆ ಧಾರ್ಮಿಕ ಚರ್ಚ್ಗಳಿಗೆ ಮಸೀದಿಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ದಿವಾಳಿ ಆಗಿದೆ. ಇವತ್ತು ದಿವಾಳಿ ಆಗಿದೆ. ಸರ್ಕಾರದ ಪಕ್ಷದಲ್ಲಿ ಹಣ ಇಲ್ಲ. ಧರ್ಮಸ್ಥಳ ಪ್ರತ್ಯೇಕವಾಗಿ ಪ್ಯಾರಲಲ್ ಸರ್ಕಾರದ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳನ್ನು, ಜನರ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು, ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಹುನ್ನಾರ ಇದು ಹಿಂಬಾಗಿ ಹುನ್ನಾರ ಏನಾದರೂ ಮಾಡಿ ಧರ್ಮಸ್ಥಳ ಗೊಂದಲದಲ್ಲಿದೆ, ಆರೋಪಗಳಿದೆ, ಅದರಲ್ಲಿ ಅಕ್ರಮಗಳು ನಡೆದಿದೆ ಅಂತಕ್ಕಂಥ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಅದು ಆಡಳಿತ ಮಂಡಳಿ ಸರಿ ಇಲ್ಲ ಅಂತೇಳಿ ಮುಜರಾಯಿ ಇಲಾಖೆಗೆ ಸರ್ಕಾರ ಧರ್ಮಸ್ಥಳವನ್ನು ತಗೊಂಡು ಮಾಡಬೇಕಾದ್ರೆ ಕೆಲವೆಲ್ಲ ಫೌಂಡೇಶನ್ ತಳ ಬೇಕಾದ ಅದನ್ನು ನಿರ್ಮಾಣ ಆ ಸ್ಥಿತಿಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ನಿರ್ಮಾಣ ಮಾಡಿ ಮುಜರಾಯಿ ಸರ್ಕಾರಕ್ಕೆ ಧರ್ಮಸ್ಥಳವನ್ನು ವಹಿಸಿಕೊಂಡು ಅದರ ಆದಾಯವನ್ನು ಮತ್ತೊಮ್ಮೆ ಬೇರೆ ಧಾರ್ಮಿಕ ಸಂಘಟನೆಗಳಿಗೆ ಹಂಚಬೇಕು ಅಂತಕ್ಕಂಥ ಹುನ್ನಾರ ಇದೆ. ಧರ್ಮದ ಭಾವನೆಗಳನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯನವರೇ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇವೆ. ಇದೇ ರೀತಿ ನೀವು ಮುಂದುವರೆದ್ರೆ ನೀವು ಇಡೀ ರಾಜ್ಯದಲ್ಲಿ ಇವತ್ತು ಮತ್ತೊಮ್ಮೆ ಧಾರ್ಮಿಕ ಕ್ರಾಂತಿ ಆಗ್ತದೆ. ಅದಕ್ಕೆ ನೀವೇ ಕಾರಣರಾಗ್ತೀರಿ. ಜನರ ದಂಗೆ ಎದ್ದರೆ ನೀವು ಸರ್ಕಾರ ಉಳಿಯೋದಿಲ್ಲ ಅಂತ ಮಾತನ್ನು ಹೇಳ್ತಾ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇನೆ. ಬಾಲನ್ ಅವರು ನಮಗೆ ಗೊತ್ತಿದೆ, ಅವರು ಒಂದು ಕಮ್ಯುನಿಸ್ಟ್ ಆ್ಯಕ್ಟಿವಿಸ್ಟ್. ಅವರು ಧರ್ಮ ಯಾವುದು ನಂಬೋದಿಲ್ಲ. ದೇವಸ್ಥಾನ ಅವೆಲ್ಲ ನಿರ್ನಾಮ ಮಾಡಬೇಕು, ಕಮ್ಯುನಿಸ್ಟರ
ಇಡಿಮುಷ್ಟಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸಿಕ್ಕಿದ್ದಾರೆ. ಬಾಲನ್ನವರು ಯಾರ್ಯಾರಿಗೆ ವಕಾಲತ್ತು ಹಾಕಿದ್ದಾರೆ, ಧರ್ಮದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ ವಕಾಲತ್ತು ಹಾಕಿರೋದು ನೋಡಿದ್ದೇವೆ ನಾವು. ಇದೇ ಬಾಲನ್ನವರು BJP ಕಚೇರಿ ಮುಂದೆ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಇರ್ತಕ್ಕಂಥ ಆರೋಪಿಗೆ ವಕಾಲತ್ತು ಹಾಕಿ ಅವನ ಪರ ವಕಾಲತ್ತು ನಡೆಸ್ತಾ ಇರ್ತಕ್ಕಂಥ ಬಾಲನ್ನವರು. ವಕೀಲರು ಇರ್ಬೋದು, ವಕೀಲಿ ವೃತ್ತಿನಲ್ಲಿ ನಾವು ವಕೀಲರಿದ್ದೇವೆ, ನಮಗೆ ಬಂದ ಕೇಸನ್ನು ನಾವು ನಡೆಸ್ತೇವೆ. ದೇಶ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಇಡೀ ವಕೀಲರ ಸಂಘ ನಾವು ಬಹಿಷ್ಕಾರ, ಯಾರು ವಕಾಲತ್ತು ಹಾಕಬಾರ್ದು ಅಂತ ಹೇಳಿದಂಥ ಸಂದರ್ಭದಲ್ಲೂ ಹಾಕ್ತಾರೆ, ಅವರು ನಡೆಸ್ತಾರೆ. ಹಾಗಾಗಿ ಬಾಲನ್ನವರು ಈ ಹುನ್ನಾರದಲ್ಲಿ ಅವರು ಒಬ್ಬರು ಕಾನೂನು ಸಲಹೆಗಾರರಾಗಿದ್ದಾರೆ. ಅನಾಮಿಕಾ ಅಂತ ಏನೇನು ಬಂದಿದ್ದಾನೆ, ಅವರಿಗೆ ಇವರು ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ನಾನು. ಧರ್ಮದ ಸ್ಥಳ, ಪ್ರಾಯಶಃ ಹಿಂದೂ ಬಾಂಧವರ ಧರ್ಮದ ಬೀಡಾಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಕೆಲವು ವಾರಗಳ ಹಿಂದೆ ಏನು 16 ವರ್ಷ, 18 ವರ್ಷ, 20 ವರ್ಷದ ಹಿಂದೆ ಅಪಹರಣಗಳ ಪ್ರಕರಣದಲ್ಲಿ ಕಾಣೆಯಾಗಿದ್ದಂಥ ವ್ಯಕ್ತಿಗಳದು ಅಲ್ಲಿ ಶವವನ್ನು ಹೂತಿದ್ದಾರೆ ಅನ್ನೋವಂಥ ದೃಷ್ಟಿಯಲ್ಲಿ ಯಾರೊಬ್ಬ ಅನಾಮಧೇಯ ವ್ಯಕ್ತಿ, ಇವತ್ತು ಅವನು ಯಾರು ಅಂತ ಐಡೆಂಟಿಟಿ ಸಹ ಡಿಸ್ಕ್ಲೋಸ್ ಆಗಿಲ್ಲ, ಅವನಿಗೆ ವ್ಯವಸ್ಥಿತವಾಗಿ ಒಂದು ಮಾಸ್ಕನ್ನು ಹಾಕ್ಸ್ಕೊಂಡು ಎಲ್ಲ ಪಾಯಿಂಟ್ 1, 2, 3 ಅಂತ ಮಾರ್ಕ್ ಮಾಡ್ಕೊಂಡು ಹೆಂಗೆ ನಿಧಿ ಹುಡುಕ್ತಾರೆ ಆ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಧರ್ಮವನ್ನು ಹುಡುಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ವಾಮಿ ಮಂಜುನಾಥನ ಕೃಪಾನುಸಾರವಾಗಿ ಯೋಚನೆ ಮಾಡಿದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸಾಕ್ಷಿ ಸಿಗದೇ ಇರೋದು ನಮ್ಮೆಲ್ಲರಿಗೂ ಸಾರ್ವಜನಿಕರಿಗೆ ಗೊತ್ತಿರುವಂಥ ವಿಷಯ ಆಗಿದೆ. ಆ ನಿಟ್ಟಿನಲ್ಲಿ ಹಿಂದೂ ಬಾಂಧವರೆಲ್ಲ ಒಗ್ಗೂಡಿ ನಾವೆಲ್ಲರೂ ಧರ್ಮದ ಬೀಡಾದಂಥ ಧರ್ಮಸ್ಥಳಕ್ಕೆ ನಾವೆಲ್ಲರೂ ಅದರ ಸಂರಕ್ಷಣೆಗಾಗಲಿ ಅಥವಾ ಹಿಂದೂ ಧರ್ಮದವ್ರಿಗಿರುವಂಥ ಅದ್ರ ಬಗ್ಗೆ ಇರುವಂಥ ಭಾವನೆಗಳಿಗಾಗಲಿ ಧಕ್ಕೆ ಬಂದರೆ ನಾವೆಲ್ಲರೂ ಒಗ್ಗೂಡಿ ಒಂದು ಧ್ವನಿಯಾಗಿ ಎದ್ದೇಳ್ತೀವಿ ಅನ್ನೋಂಥ ಒಂದು ಸಾಂಕೇತಿಕ ಸಂದೇಶವನ್ನು ಇವತ್ತು ಎಲ್ಲ ಹಿಂದೂ ಬಾಂಧವರು ವಿವಿಧ ಸಂಘಟನೆಗಳೊಂದಿಗೆ ಸೇರಿ ಇವತ್ತು DC ಕಚೇರಿಗೆ ಶಾಂತಿಯುತವಾಗಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಪ್ರಾರಂಭಗೊಳಿಸಿ NR ಸರ್ಕಲಲ್ಲಿ ಮುತ್ತಿಗೆ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ಕಾರಣ ಏನಂದರೆ ಕೆಲವು ವರ್ಷಗಳಿಂದ ತಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಅಲ್ಲಿಯ ಶಾಂತಿವನಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಹೋದಾಗ ವ್ಯವಸ್ಥಿತವಾದಂಥ ಇವ್ರು ಏನು ಯೋಚನೆ ಮಾಡಿ ಪಿತೂರಿಗಳನ್ನು ಇಟ್ಟಿದ್ದಾರೆ, ಅವತ್ತು ಕಾಣದೇ ಇರೋಂಥ ಪಿತೂರಿಗಳು ಇವತ್ತು ಹೊರಹೊಮ್ಮಿ ಪ್ರಾಯಶಃ SITಯನ್ನು ರಚಿಸಿರುವಂಥದ್ದು. ಇದು ಯಾವುದಕ್ಕೂ ಇಲ್ಲಿ ಮನ್ನಣೆ ಸಿಗಲ್ಲ. ಇದು ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ನಿರಂತರವಾಗಿ ಶತಮಾನಗಳಿಂದ ನಡೆದಂಥ, ಅದು ಇಷ್ಟು ಮುಂಚೆ ಒಂದು ಕಾಲ ಇತ್ತು, ಡಚ್ಚರು ಬಂದು ಮಾಡೋವಂಥದ್ದು, ಮುಘಲರು ಬಂದು ಮಾಡೋವಂಥದ್ದು. ಈಗ ನಮ್ಮಲ್ಲೇ ಮಧ್ಯದಲ್ಲಿ ಅಂಥ ಭಾವನೆಯನ್ನು ಇಟ್ಟು ಒಡೆದಾಳುವಂಥ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಮ್ಮ ಮೇಲೆ ಎಬ್ಬಿಸ್ತಾ ಇರೋವಂಥದ್ದು. ಯಾಕಂದರೆ ಈಗ ಧರ್ಮದ ಪ್ರಾಯಶಃ ಅದು ಭಕ್ತರ ಬೀಡಾಗಿದೆ. ಎಲ್ಲೋ ಒಂದು ಕಡೆ ಸರ್ಕಾರದ ಒಂದು ಹುನ್ನಾರ ಇದೆ, ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಳಕ್ಕೆ ಅಂತ ಇರ್ಬೋದು, ಅಥವಾ ಬೇರೆ ಇನ್ನೇನೇನು ಯೋಚನೆಗಳನ್ನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನೇ ಆ ದೃಷ್ಟಿಯಲ್ಲಿ ಅವ್ರಿಗೇನಾಗಿದೆ ಅದನ್ನು ಒಂದು ವ್ಯವಸ್ಥಿತ, ಈಗ ಪುಕ್ಷಟೆ ಭಾಗ್ಯಗಳು ರಾಜ್ಯಾದ್ಯಂತ ತಾಂಡವ ಆಡ್ತಾ ಇದೆಯಲ್ಲ, ಅದಕ್ಕೆ ಎಲ್ಲ ದುಡ್ಡು ಸಾಕಾಗಿ ಕೊನೆಗೆ ಈಗ ಧರ್ಮಸ್ಥಳಕ್ಕೆ ಬಂದಂಥ ಧರ್ಮದ ಕಾಣಿಕೆ ಏನು ಬರ್ತಾಯಿದೆ ಪ್ರಾಯಶಃ ಅದ್ರ ಮೇಲೂ ಈ ಸರ್ಕಾರ ಕಣ್ಣಿಟ್ಟಿದೆ ಅನ್ನೋಂಥದ್ದು ಭಾವನೆ ಆಗಿದೆ. ಹಾಗಾಗಿ ಇದರಲ್ಲಿ ಎಲ್ಲ ಹಿಂದೂ ಬಾಂಧವರು ಅವರು ಇವರು ಅಂತಂದಲೇ ಯಾವುದೇ ವಿಶೇಷ ಸಂಘಟನೆಗಳು ಅಂತ ಪ್ರತ್ಯೇಕರಿಸದೆ ಎಲ್ಲರೂ ಒಗ್ಗೂಡಿ ಧರ್ಮದ ಒಂದು ಅಳಿವಿಗಾಗಿ ನಾವೆಲ್ಲರೂ ಸಹ ಒಗ್ಗೂಡಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಭಾರತ ದೇಶಕ್ಕೆ ಒಂದು ಸೂತಕದ ಛಾಯೆ ರೀತಿಯಲ್ಲಿ ಒಂದು ಆತಂಕದ ವಿಚಾರವನ್ನು ಭಾರತದಲ್ಲಿ ಬಿತ್ತುವಂತಹ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರದಲ್ಲಿ ಇವತ್ತು ನಮ್ಮ ಹಿಂದೂಗಳ ಪವಿತ್ರವಾದಂಥ ಕ್ಷೇತ್ರವಾದಂತಹ ಮತ್ತು ಕಾರಣಿಕ ಕ್ಷೇತ್ರವಾದಂತಹ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಸಹ ಒಂದೇ ಒಂದು ಏನು ಸೌಜನ್ಯದ ಕೊಲೆಯ ಆರೋಪವನ್ನು ಇಟ್ಕೊಂಡು ನಿರಂತರವಾದಂತಹ ಕಳಂಕವನ್ನು ತರೋದಕ್ಕೋಸ್ಕರ ಹೋರಾಟವನ್ನು ಮಾಡ್ತಿರ್ತಕ್ಕಂತಹ ಅವರಿಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ಏನು ಕರ್ನಾಟಕ ರಾಜ್ಯ ಸರ್ಕಾರ SITಯನ್ನು ನೇಮಕ ಮಾಡಿ ಆ SITಯಲ್ಲಿ ತನಿಖೆಯಲ್ಲಿ ಏನು 13 ಪಾಯಿಂಟನ್ನು ಮಾಡಿ ಆ 13 ಪಾಯಿಂಟಲ್ಲೂ ಸಹ ಇರತಕ್ಕಂತಹ ಎಲ್ಲ ಹೆಣಗಳು ನಾನು ಈ ಥರ ಹೂತಿದ್ದೀನಿ ಅಂತ ಹೇಳ್ತಕ್ಕಂತಹ ಒಬ್ಬ ಅನಾಮಿಕನ ಹೇಳಿಕೆಯ ಆಧಾರವಾಗಿ SIT ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಪ್ರಾಮಾಣಿಕವಾದಂತಹ ಒಂದು ಏನು ಸಂಸ್ಥೆ ಇದೆ, ಆ ಸಂಸ್ಥೆ ಆ ಅನಾಮಿಕನ ಎದುರುಗಡೆ ಮಂಡಿ ಊರಿ ಅವನು ಕರೆಯುವಂಥ ಎಲ್ಲ ಜಾಗಗಳಿಗೆ ಹೋಗಿ ಅಲ್ಲಿ ಉತ್ಖನನ ಮಾಡಕ್ಕೆ ಹೋಗ್ತಿರ್ತಕ್ಕಂಥದ್ದು ಅತ್ಯಂತ ಆತಂಕಕಾರಿ ಬೆಳವಣಿಗೆ. ಹಾಗಾಗಿ ಈಗಾಗಲೇ ಏನು ಪ್ರಣಬ್ ಮೊಹಂತಿ ಮತ್ತು ಅನುಚೇತನ್ ಅವರವರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನೀವು IPS ಇದ್ದೀರಾ, ಹಾಗಾಗಿ ಅದರ ಬಗ್ಗೆ ಏನು ಆ ಸಂಸ್ಥೆಗೆ ಗೌರವ ಸಿಗಬೇಕು ಆ ರೀತಿಯಾಗಿ ತನಿಖೆ ಆಗಬೇಕು ಅಂತೇಳಿ, ಮತ್ತು ಏನು ಆ ಅನಾಮಿಕ ಅಂತಂತಿದ್ದಾನೆ ಅವನ ಮಂಪರಿ ಪರೀಕ್ಷೆ ಮೊದಲಾಗಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಈಗಾಗಲೇ ಏನು ಗೊಮ್ಮಟೇಶ್ವರನ ಕೆಳಗಡೆ ಇರತಕ್ಕಂತಹ ಗುಡ್ಡದಲ್ಲೂ ಸಹ ಹೆಣಗಳನ್ನು ಹೂತಿದ್ದೀನಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅದಕ್ಕೂ ಸಹ ಪೂರಕವಾಗಿ ಇವತ್ತು
ಉತ್ಖನನವನ್ನು ಮಾಡುವಂಥ ಪ್ರಯತ್ನವನ್ನು ನಡೀತಿದೆ. ಈಗಾಗಲೇ GPR ತಂತ್ರಜ್ಞಾನವನ್ನು ಇವತ್ತಿಂದ ಪ್ರಾರಂಭವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಶಕ್ತಿ ಏನು ಅಂತ ಬಿಟ್ಟಂತೇಳಿ ಈಗಾಗಲೇ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ತಿಳಿತಾ ಇದೆ. ಮತ್ತು ಹೆಗಡೆಯವರ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ತಿರ್ತಕ್ಕಂಥವರು ಸಹ ಎಚ್ಚರಿಕೆಯಿಂದ ಇರಬೇಕು. ಹಿಂದೂ ಸಮಾಜ ಜಾಗೃತವಾಗಿದೆ. ಅಕಸ್ಮಾತಾಗಿ ಈ ರೀತಿಯಾಗಿ ಏನಾದರೂ ಪದೇ ಪದೇ ಮಾಡ್ತಾ ಇದ್ದರೆ ಅದಕ್ಕೂ ಏನು ಬೇಕು ಅಂತ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಬಿಟ್ಟಂತೇಳಿ ಇವತ್ತು ನಾಳೆ ನಾಳಿದ್ದು ಮತ್ತು 24ನೇ ತಾರೀಕಿಗೆ ಇಡೀ ಹಿಂದೂ ಸಮಾಜ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನವನ್ನು ಮಾಡುತ್ತೆ ಅಂತ ಬಿಟ್ಟಂತೇಳಿ ಕಿಚ್ಚೆ ಪಡ್ತೀನಿ. ಈಗಾಗಲೇ ನಾನು ಮೊನ್ನೆ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಏನು ಇವತ್ತು ಧರ್ಮಸ್ಥಳದಲ್ಲಿ 13 ಕಡೆ ಮತ್ತು 13A ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ಏನು ಮಾಡ್ತಿದ್ದಾರೆ, ಅದರ ಬದಲು 100 ವರ್ಷಗಳ ಹಿಂದೆ ದತ್ತಪೀಠದಲ್ಲಿ ಹೆಣಗಳನ್ನು ಹೂಣಿದ್ದೀವಿ ಅಂತ ಹೇಳ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಆಗ್ರಹವನ್ನು ಮಾಡ್ತೀನಿ. ಏನು ದತ್ತಪೀಠದಲ್ಲಿ ಇರ್ತಕ್ಕಂತಹ ಗೋರಿಗಳಿದೆ, ಆ ಗೋರಿಗಳನ್ನು ಸಹ GPR ತಂತ್ರಜ್ಞಾನದಲ್ಲಿ ಉತ್ಖನನವನ್ನು ಮಾಡಬೇಕು, ಅಲ್ಲಿಗೂ ಸಹ ನ್ಯಾಯವನ್ನು ಒದಗಿಸಬೇಕು. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ದತ್ತಪೀಠಕ್ಕೂ ಸಹ SITಯನ್ನು ನೇಮಕ ಮಾಡಬೇಕು ಅಂತ ಬಿಟ್ಟಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಇದು ಒಂದು ಏನು ಅಂತ ಕೇಳಿದ್ರೆ ಕಮ್ಯುನಿಸ್ಟರ ಹುನ್ನಾರ ಅಂತ ಬಿಟ್ಟು ಹೇಳ್ಬೋದು. ಏನು ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಈಗ ನಮಗೆ ಆದಂಥ ಯಾವುದಾದ್ರೂ ಒಂದು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ 1 ದಿನ 2 ದಿನ 3 ದಿನ ಏನೇ ಇದ್ದರೂ ಸಹ ಅವರು SITಯ ದಿಗ್ಬಂಧನದಲ್ಲೇ ಇರಬೇಕು. ಆದರೆ ಇವನು ಬೆಳಿಗ್ಗೆ ಬರ್ತಾನೆ ಮತ್ತು ಸಂಜೆ ಅವನು ಮನೆಗೆ ಹೋಗ್ತಾನೆ ಅಂತ ಬಿಟ್ಟು ಹೇಳಿದಾಗ ಅವನಿಗೆ ರಾತ್ರಿ ಇಡೀ ಮತ್ತೆ ಫೀಡ್ ಮಾಡಿ ನೀನು ಇಂಥ ಕಡೆ ಇದೆ ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ದಿಕ್ಕು ತಪ್ಪಿಸಬೇಕು ಅಂತ ಬಿಟ್ಟು ಹೇಳ್ತಕ್ಕಂತಹ ಒಂದು ವ್ಯವಸ್ಥಿತವಾದಂಥ ಸಂಚನ್ನು ಅವನ ಕಡೆಯಿಂದ ಮಾಡಿಸ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಆ ಅನಾಮಿಕ ಅಂತ ಬಿಟ್ಟು ಹೇಳ್ತಕ್ಕಂಥವ್ನು ಯಾರು SIT ಇವತ್ತು ಮತ್ತು ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಆ ಅನಾಮಿಕನಿಗೊಬ್ಬನಿಗೆ ಮತ್ತು ಅವನ ಕುಟುಂಬಕ್ಕೆ ಒಂದು ರಕ್ಷಣೆಯನ್ನು ಕೊಡೋಕ್ಕಾಗದ ರೀತಿಯಾದಂಥ ಒಂದು ಸರ್ಕಾರ ಇದೆ ಅಂತ ಬಿಟ್ಟು ಕೇಳಿದ್ರೆ ನಾಚಿಕೇಡಿನ ಸರ್ಕಾರ. ಹಾಗಾಗಿ SIT ಅವರು ಅವನ ಮಂಪರ ಪರೀಕ್ಷೆಯನ್ನು ಮಾಡಿಸಲೇಬೇಕು, ಕೋರ್ಟಿನ ಆದೇಶವನ್ನು ತಗೊಳ್ಬೇಕು ಅಂತ ಬಿಟ್ಟು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಗಿರೀಶ್ ಮಟ್ಟಣ್ಣನವರು ಈಗಾಗಲೇ ನಮಗೆಲ್ಲರಿಗೂ ಇಡೀ ಇದಕ್ಕೆ ಗೊತ್ತಿದೆ. ನಾವು ಮಾತಾಡಬೇಕು, ಯಾವ ರೀತಿಯಾಗಿ ಮಾತಾಡಬೇಕು ಅದೇ ರೀತಿಯಾಗಿ ಮಾತಾಡಬೇಕು. ಕಾವಂದರು ಅಂತ ಬಿಟ್ಟು ಅಂತ ಕೇಳಿದ್ರೆ ನಾನು ಈಗ ಇವತ್ತು ಮೊದಲು ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ನಮಗೆ ದಕ್ಷಿಣ ಕನ್ನಡ ಮತ್ತು ನಮ್ಮ ಸಕಲೇಶ್ಪುರದ ಸುತ್ತಮುತ್ತ ಭಾಗದಲ್ಲಿ ಊಟ ಮಾಡಬೇಕಾದ್ರೂ ಸಹ ಧರ್ಮಸ್ಥಳದ ಹೆಸರನ್ನು ಹೇಳೋದಿಲ್ಲ. ಯಾಕೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅಷ್ಟು ಪವಿತ್ರ. ಅಕಸ್ಮಾತಾಗಿ ನಾವು ಏನಾದರೂ ಮಾಂಸಾಹಾರವನ್ನು ನಾನ್ ವೆಜ್ಜನ್ನು ಊಟ ಮಾಡಿದಾಗ ಧರ್ಮಸ್ಥಳದ ಹೆಸರನ್ನು ಹೇಳಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥ ಅಷ್ಟು ಪವಿತ್ರತೆಯನ್ನು ಹೊಂದಿರತಕ್ಕಂಥವ್ರು ಸುಳ್ಳು ಆರೋಪವನ್ನು ಮಾಡ್ತಿರ್ತಕ್ಕಂಥ ವಿಚಾರ. ಯಾವುದೇ ಮಣ್ಣನ್ನು ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಆದರೆ ಈ ರೀತಿಯಾದಂತಹ ಸುಳ್ಳು ಮಾಹಿತಿಯನ್ನು ಕೊಡ್ತಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ದಿಕ್ಕು ತಪ್ಪಿಸುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೀತಾ ಇದೆ. ಎಲ್ಲ ಹಿಂದೂಪರ ಸಂಘಟನೆಗಳು ಎಲ್ಲ ಒಟ್ಟಾಗಿ ಇವತ್ತು ಧರ್ಮಸ್ಥಳವನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಹೋರಾಟ ಕೊಂಡಿದ್ದೇವೆ. ಈಗಾಗಲೇ ದೇವಸ್ಥಾನವನ್ನು ಯಾಕೆಂದ್ರೆ ತಾವೆಲ್ಲ ನೋಡ್ಬೋದು, ಇಡೀ ನಮ್ಮ ದೇಶಾದ್ಯಂತದಲ್ಲಿ ಒಂದು ಪ್ರಸಿದ್ಧವಾದಂಥ ಸ್ಥಾನವಂದರೆ ಅದು ಧರ್ಮಸ್ಥಳ. ಈಗಾಗಲೇ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ನೇತೃತ್ವದಲ್ಲಿ ಹಲವಾರು ಯೋಜನೆಗಳಿರ್ಬೋದು, ಗ್ರಾಮೀಣಾಭಿವೃದ್ಧಿ ಯೋಜನೆ ಇರ್ಬೋದು ಅಥವಾ ವೃದ್ಧಾಪನ ಯೋಜನೆ, ತುಂಬ ಹಲವಾರು ಯೋಜನೆಗಳನ್ನು ಅವರ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೊಡ್ತಾ ಇದ್ದಾರೆ. ಕೆರೆಗಳೇ ಪುನಶ್ಚೇತನ ಇರ್ಬೋದು, ದೇವಸ್ಥಾನ ಅಭಿವೃದ್ಧಿ ಇರ್ಬೋದು, ಹಲವಾರು ಯೋಜನೆ ಆಗ್ತದೆ. ಏನು ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಾಗೆ ಸರ್ಕಾರ ಷಡ್ಯಂತ್ರ ನಡೀತಿದೆ. ಯಾಕೆಂದರೆ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ ತೊಗೊಳ್ಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೊನ್ನಾರ ನಡ್ಕೊಂಡು ಆ ಹೊನ್ನಾರನ್ನು ನಡೆದ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯ ಅವರು SITಯ ಮುಖಾಂತರ ಒಂದು ಇದನ್ನು ಕುಲು ಕೊಟ್ಟು ಅದನ್ನು ಮುಂದೆ ಇದು ಮಾಡ್ತಾರೆ. ಆದರೆ ನಾವೆಲ್ಲ ಹಿಂದೂ ಬಾಂಧವರು ಮುಂದೆ ಹೇಗೆ ಒಟ್ಟಾಗಿ ನಾವೆಲ್ಲ ಹಿಂದೂ ದೇವಸ್ಥಾನಗಳನ್ನು ಕಾಪಾಡ್ಕೋಬೇಕು ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ. ಮುಂದೆ ನಡೆದರೆ ಇದಕ್ಕೆ ಉಗ್ರ ಹೋರಾಟವನ್ನು ನಾವು ಈಗಾಗಲೇ ನಮ್ಮ ಹಾಸನದಿಂದ ಧರ್ಮಸ್ಥಳವರೆಗೆ ನಾವೆಲ್ಲ ಹೋಗುವ ನಿಟ್ಟಿನಲ್ಲೂ ಯೋಚನೆ ಮಾಡಿದ್ದೇವೆ. ಅಲ್ಲ, ಇದೇನಾದರೂ ಸನಾತನ ಧರ್ಮ, ಹಿಂದೂ ಧರ್ಮ ಸನಾತನ ಧರ್ಮ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಅದರಿಂದ ನಾವು ತಾಳ್ಮೆಯವರು, ಆದರೆ ಅತಿ ತಾಳ್ಮೆ ಆಗಲ್ಲ. ಮುಂಚಿನ ಕಾಲದಲ್ಲಿ ಏನು ನಮ್ಮ ಹಿರಿಯ ರಾಜ್ಯಗಳು ಏನು ಡಚ್ಚರ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಮೊಘಲರು ದಾಂಡಿ ಮಾಡಿದಾಗ ನಾವು ಅದಕ್ಕೆ ಪ್ರತಿರೋಧ ಕೊಡಿಲ್ಲ. ಆದರೆ ಈಗ ನಮ್ಮ ಹಿಂದೂಗಳು ಗಟ್ಟಾಗಿದ್ದೀವಿ, ಎಲ್ಲ ಸೆಡ್ಡಾಗಿದ್ದೀವಿ. ಏನೇ ಅವರು ಪ್ರತಿರೋಧಕ್ಕೂ ನಾವು ಹೆದರೋದಿಲ್ಲ, ಬಗ್ಗೋದಿಲ್ಲ. ಹಿಂದೆ ನಾನು ಹೇಳಿದಾಗೆ ಇನ್ನು ಮುಂದೆ ಹೋರಾಟ ನಮ್ಮ ಉಗ್ರ ಹೋರಾಟ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಧರ್ಮಸ್ಥಳದ ಮೇಲೆ ಏನು ನಮ್ಮ ಧಕ್ಕೆ ಭಂಗ ಮಾಡ್ತಾ ಇದ್ದಾರೆ, ಇವತ್ತೆಲ್ಲ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ, ದೇಶಾದ್ಯಂತ ನೋಡ್ತಾ ಇದ್ದಾರೆ. ಅವರ ಒಂದು ಕುತಂತ್ರ, ಈ ಕುತಂತ್ರ ಇದಾಗಬಾರ್ದು. ಯಾವುದೇ ಒಂದು ಕುತಂತ್ರಕ್ಕೆ ನಾವು ಬಲಿಯಾಗಬಾರ್ದು. ಹಿಂದೂಗಳು ಯಾವತ್ತು ಒಗ್ಗಟ್ಟಾಗಿ ಇರಬೇಕು. ಹಿಂದೂಗಳು ಎದ್ದರೆ ಈ ದೇಶ ಎದ್ದಿತ್ತು. ಹಿಂದೂಗಳು ಈ ದೇಶದಲ್ಲಿ ಒಂದು ಏನೇ ಆದರೂ ಸನಾತನ ಹಿಂದೂ ಧರ್ಮನ ಉಳಿಬೇಕು ಅಂದರೆ ಹಿಂದೂಗಳೆಲ್ಲರೂ ಒಂದಾಗಬೇಕು ನಾವು. ಮತ್ತು ಈ ಧರ್ಮಸ್ಥಳನ ಒಡೆಯೋಕ್ಕೆ ತುಂಬ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಒಂದು ಕಪ್ಪು ಚುಕ್ಕಿ ಮಾಡಬೇಕು ಅಂತ ಇವರು ತುಂಬ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ತುಂಬ ಇದು ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವ್ರಿಗೆ ಹಿಂದೂಗಳು ಅಂದರೆ ಆಗಲ್ಲ, ಅವರು ಕುಂಕುಮ ಇಟ್ಟರೆ ಅವ್ರಿಗೆ ಆಗಲ್ಲ ಅಂತಾರೆ. ಅಂದರೆ ಕೇಸರಿ ಶಾಲ್ ಕಂಡ್ರೆ ಆಗಲ್ಲ ಅವ್ರಿಗೆ.
ಅದರಿಂದ ಇದು ಹಿಂದೂ ಧರ್ಮನ ಹೊಡಿಬೇಕು ಅಂತ ಅವರು, ಯಾಕೆಂದರೆ ಹಿಂದೂಗಳನ್ನೆಲ್ಲ ಡಿವೈಡ್ ಮಾಡಬೇಕು, ಹಿಂದೂಗಳನ್ನ ಹೊಡಿಬೇಕು. ನಮ್ಮ ಸರ್ಕಾರಕ್ಕೆ ಅದನ್ನು ಮುಜರಾಯಿ ಇಲಾಖೆಗೆ ತಗೊಂಡು ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಬರೋದನ್ನು ಇವರು ಪುಸ್ಕಟೆ ಬಗ್ಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ಇವರು ಕೆಟ್ಟ ಕೆಲಸಕ್ಕೆ ಯೋಜನೆ ಕೈ ಹಾಕಿದ್ದಾರೆ. SIT ರಚನೆ ಮಾಡ್ಕೊಂಡು SITಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದಿನ ಅಲ್ಲೊಂದು ಗುಂಡಿ ಇಲ್ಲೊಂದು ಗುಂಡಿ ಬರೀ ಸುಮ್ಮನೆ ತೋರಿಸ್ತಾ ಇದ್ದಾರೆ ಹೊರತಲ್ಲ ಒಂದು ಸಾಕ್ಷಿ ಕ್ಲೂ ಸಿಕ್ಕಿಲ್ಲ. ಅವರೆಲ್ಲ ಏನು ಅವನು ಯಾರೋ ತಿಮ್ಮರೆಡ್ಡಿ ಇವರೆಲ್ಲ ಕುತಂತ್ರಿಗಳು, ಇವರೆಲ್ಲ ಕುತಂತ್ರಿಗಳು, ಇವರೆಲ್ಲ ದೇಶ ದ್ರೋಹಿಗಳು. ಅವ್ರೇನು ನಮ್ಮ ಧರ್ಮಸ್ಥಳಕ್ಕೆ ಮಠಣ್ಣನವರು, ಗಿರೀಶ್ ಮಠಣ್ಣವರು, ಶಮೀರು ದೊಡ್ಡ ಉಗ್ರಗಾಮಿ, ಅವನಿಗೆ ಮೊದಲು ಹೊಡೆದು ಜೈಲಿಗೆ ಹಾಕ್ಬೇಕಾಯ್ತು ಇವರು ಸರ್ಕಾರದವರು. ಅವ್ರು ಯಾಕೆ ಜೈಲಿಗೆ ಹಾಕಿಲ್ಲ? ಅವನಿಗೆ ಜೈಲಿಗೆ ಹಾಕಿಲ್ಲ ಇವರು. ಮಠಣ್ಣನವ್ರನ್ನ ಯಾಕೆ ಜೈಲಿಗೆ ಹಾಕಿಲ್ಲ ಇವರು? ಅವರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕಳಂಕ ತರ್ತೈತೆ ಧರ್ಮಸ್ಥಳಕ್ಕೆ. ಅವ್ರನ್ನ ಫಸ್ಟ್ ಹೊಡೆದು ಒಳಗೆ ಹಾಕ್ಬೇಕು ಈಗ. ಯಾಕೆಂದ್ರೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವ್ರಿಗೆ ಕಪ್ಪಿ ಚುಕ್ಕಿತ್ತಿದ್ದಾರೆ. ಈಗ ಅವ್ರನ್ನ ಫಸ್ಟ್ ಹೊಡೆದು ಒಳಗೆ ಹಾಕಿದರೆ ಅವಾಗ ಶಾಂತಿ ತುಂಬುತ್ತೆ. ಹೆಗ್ಗಡೆಯವರು ನಮಗೆ ಬೇಕು, ಯಾರು ಅಳ್ಳಾಡ್ಸಕ್ಕಾಗಲ್ಲ. ಏನು ನಾನು ಇವತ್ತು ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘ ರಾಜ್ಯಾಧ್ಯಕ್ಷರು ಅನ್ನಪೂರ್ಣಗೌಡ ಅಂತ ಮಾತಾಡ್ತಾ ಇದ್ದೀನಿ. ನಾನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವನು ಯಾವನ್ರಿ ತಿಮ್ಮರೋಡಿ? ಯಾರವನು ತಿಮ್ಮರೋಡಿ? ನಾನ್ಸೆನ್ಸ್ ನನ್ನ ಮಗ ಅಂತ ಹೇಳ್ತೇನೆ. ಅಶೋಕ್ ಅಣ್ಣನವರಿಗೆ ಅವನು ಅವ್ಯಾಚ್ಯ ಶಬ್ದಗಳಿಂದ ಬೈತಾನೆ, ಕಾನತ್ತೂರು ದೇವರಿಗೆ ಬೈತಾನೆ, ಅಣ್ಣಪ್ಪ ಸ್ವಾಮಿಗೆ ಬೈತಾನೆ, ಮಂಜುನಾಥಗೆ ಬೈತಾನೆ, ವೀರೇಂದ್ರ ಹೆಗಡೆ ಅವರಿಗೆ ಬೈತಾನೆ. ನೋಡ್ರಿ, ಸೌಜನ್ಯನ ತಾಯಿಗೆ ಪೂರ್ತಿ ಅಧಿಕಾರ ಇದೆ. ಅವಳು ತಾಯಿ ಮಗಳನ್ನ ಕಳ್ಕೊಂಡಿದ್ದಾಳೆ, ಮಾತಾಡಲಿ. ಅವಳಿಗೆ ತಲೆಬಾಗಿ ನಾವು ಕೈ ಮುಗಿತೀವಿ. ಕರ್ನಾಟಕದ ಜನ ಒಬ್ಬೊಬ್ಬರು ಕೂಡ ಕೈ ಮುಗಿತೀವಿ. ಆದರೆ ನಾನು ಹೇಳ್ತಕ್ಕದ್ದೇನು ಅಂತಂದರೆ, ಇವತ್ತು ಯೂಟ್ಯೂಬರ್ಸ್ ಅಂತ ಅವನು ಯಾವನ ಶಮೀರ್ ಅಂತೆ, ಅವನು ಯಾವನ್ರಿ ನಾನ್ಸೆನ್ಸ್ ಮಗ? ಅವನು ಯಾವನ ಮೆಟ್ಟಣ್ಣ ಅಂತೆ, ಅವನು ಮೆಟ್ಟಣ್ಣ. ಅವನು ನನಗೆ 24ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ನಾನು ಕೂಡ ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದೀನಿ. ಅವನೇನಾದರೂ ಸಿಕ್ಕಿದಲ್ಲಿ ಹೊಡಿತೀನಿ ಅವನಿಗೆ. ಅವನು ತಾಕತ್ತಿದ್ರೆ 24ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಬರಲಿ ಅವನು. ವೀರೇಂದ್ರ ಹೆಗ್ಡೆ ಅವರು ಸಾವಿರಾರು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸಾಲ ಕೊಟ್ಟು ಹೆಣ್ಮಕ್ಳಿಗೆ ಇವತ್ತು ಇಬ್ಬಳು ಮುಸ್ಲಿಮ್ಸ್ ಹೆಣ್ಮಗಳು ಮಾತಾಡ್ತಾಳ್ರೆ. ಇವತ್ತು ನನ್ನ ಮಗಳನ್ನ ಓದಿಸಿದ್ದೀನಿ, ನನ್ನ ಮಗನ ಓದಿಸಿದ್ದೀನಿ, ಮನೆ ಕಟ್ಟಿದ್ದೀನಿ, ನನ್ನ ಗಂಡ ಪೇಷಂಟ್ ಆದಾಗ ಅವನನ್ನು ಬದುಕಿಸಿದ್ದೀನಿ ಅಂತ ಮಾತಾಡ್ತಾಳೆ. ಏನು ವೀರೇಂದ್ರ ಹೆಗಡೆ ಅವರನ್ನು ಬಿಟ್ಟೇ ಬಿದ್ದಿದ್ದಾರೆ ಅಂತ ತಿಳ್ಕೊಂಡಿದ್ದಾರ? ಏನ್ರಿ ಸರ್ಕಾರ ಏನು ದನ ಕಾಯ್ತಾ ಇದೆಯಾ? ದಿವಸಕ್ಕೊಂದು ಬುರ್ಡೆ ಸಿಕ್ಕುತ್ತಂತೆ. ನಾನು ಹೇಳೋದು ಧರ್ಮಸ್ಥಳ ಎಷ್ಟು ವರ್ಷದಿಂದ ಯಾತ್ರಾರ್ಥಿಗಳು ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಸಾವು ಸಂಭವಿಸ್ತದೆ, ಎಷ್ಟೋ ಜನ ಅನಾಮಿಕರು ಸತ್ತು ಹೋಗ್ತಾರೆ. ಉಣ್ಬೇಕು. ಅವನು ಯಾವನ ಅನಾಮಿಕ ಇದ್ದಾನಲ್ಲ, ಅವನು ಒದ್ದು ಒಳಗಾಕ್ರೆ, ಅವನು ಮಂಪರ್ ಪರೀಕ್ಷೆಗೆ ಒಳಪಡಿಸ್ರೆ ಎಲ್ಲ ಬರುತ್ತೆ. ಇವನು ತಿಮ್ರಾಡಿ ಯಾಕೆ ಮಾಡಿರಲ್ಲ, ಇವನು ಏನೋ ಗೋಲ್ಮಾಲ್ ಮಾಡಿರಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯನ್ರಿ? ಇವತ್ತು ಧರ್ಮಸ್ಥಳದ ಅಸ್ತಿತ್ವವನ್ನು ಕಳ್ಕೊಳ್ಳೋಕೆ ರೀತಿ ಮಾತಾಡ್ತಾ ಇದ್ದಾರಲ್ಲ, ಆ ನನ್ನ ಮಕ್ಳಿಗೆ ಏನ್ರಿ ಗೊತ್ತು? ಅವ್ರು ಹುಟ್ಟಿದ್ರ ಧರ್ಮಸ್ಥಳ ದೇವಸ್ಥಾನ ನಡ್ಕ ಬಂದಿದೆಯಲ್ಲ, ಅವತ್ತು ಅವ್ರೇನಾರು ಹುಟ್ಟಿದ್ರೆ ಅವ್ರಿಗೆ ಗೊತ್ತಿದೆಯಾ? ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಸಂಸ್ಕೃತಿ ಇದೆ. ಆ ಕಾನತ್ತೂರು ಸ್ವಾಮಿಗೆ ಬೈತಾರೆ, ಮಂಜುನಾಥಕ್ಕೆ ಬೈತಾರೆ, ಅಣ್ಣಪ್ಪಗೆ ಬೈತಾರೆ. ನಾಚಿಕೆ ಆಗಲ್ವಾ? ದುಡ್ಡು ಮಾಡೋದಿದ್ರೆ ಬೇರೆ ರೀತಿ ಮಾಡಿ. ನಿಮ್ಮ ತಾಕತ್ತಿದ್ರೆ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ದುಡ್ಡು ಮಾಡೋಕ್ಕೋಸ್ಕರ ವೀರೇಂದ್ರ ಹೆಗಡೆ ಬಗ್ಗೆ ಅಪಪ್ರಚಾರ ಮಾಡ್ತೀರೇನ್ರಿ? ನಿಮಗೆ ತಾಕತ್ತಿದ್ರೆ ಕರ್ಕೊಂಬನ್ನಿ ಆರೋಪಿನ. SIT ಬಗ್ಗೆ ನಮಗೆ ನಂಬಿಕೆ ಇದೆ, ಅದಕ್ಕೋಸ್ಕರ ಇಷ್ಟು ದಿವಸ ಬಿಟ್ಟಿದ್ದೀವಿ. ಇನ್ನು ಮುಂದೆ ನಾವು ಯಾವ ತನಿಖೆಗೂ ನಾವು ಒಳಪಡಿಸೋಕೆ ಇಷ್ಟಪಡೋದಿಲ್ಲ. ಸ್ಟಾಪ್ ಮಾಡಬೇಕು. ಧರ್ಮಸ್ಥಳ ಯಾವ ರೀತಿ ನಡೀತಿತ್ತು ಆ ಥರ ನಡಿಬೇಕು. ಇಲ್ಲ ಅಂದರೆ ನಾವು ಕರ್ನಾಟಕದಲ್ಲಿ ಒಂದಾಗಿ ಅವನು ಯಾವನೇ ಬಂದರೂ ಏನು ಸಿಗುತ್ತೆ ಅದ್ರಲ್ಲಿ ಬಿಡ್ತೀವಿ. ನಮ್ಮ ವೀರೇಂದ್ರ ಹೆಗ್ಡೆ ಬಗ್ಗೆ ಅಪಪ್ರಚಾರ ಮಾಡಿದರೆ ಅವ್ರಿಗಿರೋದು ಒಂದು ಮಗು ಶುದ್ಧ ಅಂತ ಹೆಣ್ಮಗಳು, ಅವರಿಗೆ ಗಂಡು ಮಗ ಇಲ್ಲ. ಅವ್ರು ಯಾವ ಅನ್ಯಾಯಕ್ಕೂ ಒಳಗಾಗಿಲ್ಲ. ಮೊನ್ನೆ ಹೇಳಿದ್ದಾರೆ, ನನ್ನ ಮುಂದೆ ಒಂದು ಪರದೆ ಬಂದಿದೆ, ನಾನು ಹೆದರಲ್ಲ, ಧೈರ್ಯವಾಗಿರ್ತೀನಿ, ನನಗೆ ನೀವು ಬೆಂಬಲ ಇರಬೇಕು ಅಂತ ಹೇಳಿ. ಗೊತ್ತಾಯ್ತಲ್ಲ? ಇವತ್ತು ನೀವು ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ರೆ ನಾಚಿಕೆ ಆಗಲ್ವಾ? ನಮಗೇನು ಗೊತ್ತಾಗಲ್ವಾ? ಇಷ್ಟು ದಿವಸ ಕೂತಿದಷ್ಟೇ, ಇನ್ನು ಒಕ್ಕೊರಲಿಂದ ಹೋರಾಟ ಮಾಡ್ತೀವಿ. ಧರ್ಮಸ್ಥಳ ಅಸ್ತಿತ್ವವನ್ನು ಉಳಿಸ್ಕೊಳ್ತೀವಿ. ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.